ಹಲೋ ಎವ್ರಿವನ್, ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಯಾರು ಈ ಒಂದು UPSC ಪ್ರಿಪೇರ್ ಆಗ್ತಿದಾರೋ ಅಂತ ಎಲ್ಲ ಒಂದು ಆಕಾಂಕ್ಷಿಗಳಿಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಅಕ್ಸೆಸಿಬಿಲಿಟಿ ಆಫ್ ಮೆಟೀರಿಯಲ್ಸ್. ಸೊ ಇದರಿಂದ ಇವತ್ತಿನ ನಂತರ ಪ್ರತಿಯೊಂದು ದ ಗ್ರೌಂಡ್ ರೂಟ್ಗೆ ರೀಚ್ ಆಗಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ಆನ್ಲೈನ್. ಸೊ ಈ ಒಂದು ನಿಟ್ಟಿನಲ್ಲಿ ಲಾಕ್ಸೆಲೆನ್ಸ್ ಏನು ಮಾಡಿದೆ, ಈ ಒಂದು ಗೂಗಲ್ ಸ್ಟೋರ್ ಅಲ್ಲಿ ಒಂದು UPSC.pro prelims ಅನ್ನೋ ಒಂದು ಆಂಡ್ರಾಯ್ಡ್ ಆಪ್ ಅನ್ನು ಡೆವಲಪ್ ಮಾಡಿದೆ. ಈ ಒಂದು ಆಪಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಈ ಒಂದು UPSC ಅನ್ನೋದು ಕನಸನ್ನ ನೆನಸು ಮಾಡ್ಲಿಕ್ಕೆ ಈ ಒಂದು ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ. ಈ ಒಂದು ಆಪಿನ ಬಗ್ಗೆ ಬರಬೇಕಾದ್ರೆ ಏನಪ್ಪಾ ಅಂದ್ರೆ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸುಮಾರು 2011ರಿಂದ 2024 ತನಕ ಎಲ್ಲಾ PYQs ಪ್ರಿಲಿಮ್ಸ್ ಏನ್ ಬೇಕಾಗಿದೆ ಎಲ್ಲಾ PYQs ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್, ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಎಕ್ಸಾಂಪಲ್ ಪಾಲಿಟಿ ಅಂತ ತಗೊಳ್ಳಿ. ಪಾಲಿಟಿ ಅಂತ ತಗೊಂಡಾಗ ಏನಂತಂದ್ರೆ ಪಾಲಿಟಿಯಲ್ಲಿ ಮತ್ತೆ ನಿಮ್ಗೆ ಸೆಕ್ಷನ್ ಇರುತ್ತೆ, ಪ್ರತಿಯೊಂದು ಟಾಪಿಕ್ ವೈಸ್ ಇರುತ್ತೆ. ನಾವು ಪಾಲಿಟಿ ಅಂತ ತಗೊಂಡಾಗ ಸೆಕ್ಷನ್ಸ್ ಬರುತ್ತೆ, ಅದರಲ್ಲಿ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದ್ರ ಪ್ರಕಾರ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ನಮಗೆ ಸೆಗ್ರಿಗೇಟ್ ಆಗಿ ಬರುತ್ತೆ. ನಮಗೆ ಅದನ್ನ ಚೂಸ್ ಮಾಡ್ಕೊಂಡು ನಾವು ಅಟೆಂಡ್ ಮಾಡಬಹುದು, ಮತ್ತೆ ಡೀಟೇಲ್ಡ್ ಸಿನಾಪ್ಸಿಸ್ ನಿಮ್ಗೆ ಸಿಗುತ್ತೆ. ಸೊ 2011ರಿಂದ 2024 ತನಕ ಎಲ್ಲ ಕ್ವಶನ್ಸ್ ನಿಮ್ಗೆ ಸಿಕ್ಬಿಟ್ಟಾಗ ಏನಾಗ್ತಂದ್ರೆ ಇದು ಎಲ್ಲ ಯಾವ ರೀತಿ ಮಾಡಿದೀವಿ ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯಂತ ಎಕ್ಸಾಮ್ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಆಯ್ತಾ, ಮತ್ತೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಜಾಬ್ಸ್ಗೂ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಸೆಗ್ರಿಗೇಟ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಆ ಒಂದು ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ನಿಮ್ಗೆ ಅಂತಂದ್ರೆ ಎಷ್ಟೋ ಇನ್ಪುಟ್ ಸಿಗುತ್ತೆ. ಈ ಎಲ್ಲದು ತಗೊಂಡ್ರೆ ನೀವು ಈ ತರ PYQs ಅನ್ನ ಸಾಲ್ವ್ ಮಾಡಿದ್ರೆ ಎಲ್ಲ ರೀತಿಯಂತ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಕ್ ಹೆಲ್ಪ್ ಆಗುತ್ತೆ. ಒಂದು ಇದ್ರಲ್ಲಿ ಏನಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಗೆ ಮಾಕ್ ಟೆಸ್ಟ್ ಅಂತ ಮಾಡೆಲ್ ಟೆಸ್ಟ್ ಅಂತ ಇದೆ. ಸೊ ಆ ಮಾಡೆಲ್ ಟೆಸ್ಟ್ ಅನ್ನ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದಾವ್ದು ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ರೋ ಆ ಸಬ್ಜೆಕ್ಟ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಪ್ರತಿದಿನ ನೀವು ಮಾಡೆಲ್ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ತಾ ಯು ಕ್ಯಾನ್ ಇಂಪ್ರೂವ್ ಯುವರ್ ನಾಲೆಡ್ಜ್. ದಿಸ್ ಇಸ್ ಸೆಕೆಂಡ್ ಥಿಂಗ್. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಪ್ರತಿಯೊಬ್ಬರಿಗೂ ಒಂದು ಫ್ರೀ ಇನಿಷಿಯೇಟಿವ್ ಕೊಡಬೇಕಂದ್ರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಕರೆಂಟ್ ಅಫೇರ್ಸ್. ದ ಕರೆಂಟ್ ಅಫೇರ್ಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಆಲ್ ದ ಆಸ್ಪಿರೆಂಟ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಎಸ್ಪೆಷಲಿ UPSC, KPSC ಅಥವಾ ಯಾವುದೇ ರೀತಿಯಂತ ಎಕ್ಸಾಮ್ಸ್ಗೆ. ಆ ಒಂದು ನಿಟ್ಟಿನಲ್ಲಿ ಲಾ ಎಕ್ಸಲೆನ್ಸ್ ಏನ್ ಮಾಡಿದೆ, ಫ್ರೀ ಆಗಿ ಡೈಲಿ ಒಂದು ಮಾಕ್ ಟೆಸ್ಟ್ ಅನ್ನ ಈ ಒಂದು ಆಂಡ್ರಾಯ್ಡ್ ಆಪ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಓಕೆ, ಯಾವ ರೀತಿ ಅಂತಂದ್ರೆ ಪ್ರತಿ ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಟೆಸ್ಟ್ ಕ್ವಶನ್ಸ್ ಬರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು. ಅದು ಜೊತೆಗೆ ಏನಾಗ್ತಂದ್ರೆ ನಿಮ್ಮ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಗೆ ಲೈಕ್ 100% ಕನ್ಫ್ಯೂಷನ್ ಇಲ್ದೇ ಇರೋದು, ಗೆಸ್ ಮಾಡೋದು 50%, ಈ ತರ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿದೆ. ನಿಮ್ಗೆ ನಾನು ಗೆಸ್ ಮಾಡಿದ್ದು ಎಷ್ಟು ಕರೆಕ್ಟ್ ಆಗಿದೆ, ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಈ ಒಂದು ನಿಮ್ಮ ಅನಾಲಿಸಿಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ಆಪ್ ಅಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಡಿಸೈನ್ ಮಾಡಿದೀವಿ, ಆಯ್ತಾ. ಸೊ ಇದರಿಂದ ನಿಮ್ಗೆ ಗೆಸ್ ಅಲ್ಲಿ ಎಷ್ಟು ಕರೆಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಗೆಸ್ ಮಾಡಕ್ಕೂ ಇಫ್ ಸಮಥಿಂಗ್ ವಿಚ್ ಇಸ್ ಇನ್ ಗೆಸ್ ಕೈಂಡ್ ಆಫ್ ಕ್ವಶನ್ಸ್ ಇದ್ದಾಗ ಇಟ್ ಈಸ್ ವೆರಿ ಯೂಸ್ಫುಲ್. ಸೊ ಈ ತರ ಡೈಲಿ ಕರೆಂಟ್ ಅಫೇರ್ಸ್ ನಿಮ್ಗೆ ಅಟೆಂಡ್ ಮಾಡ್ತಾ ಹೋಗ್ತಾ ಇದೆ, ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಹೋಗ್ತೀರಾ. ದಟ್ ವಿಲ್ ಬಿ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಇನ್ ಎಕ್ಸಾಮ್. ಓಕೆ, ಇದೊಂದು ಇನಿಷಿಯೇಟಿವ್. ಸೊ ಈ ರೀತಿ ಎಲ್ಲಾ ರೀತಿಯಂತ ಒಂದು ಲಾ ಎಕ್ಸಲೆನ್ಸ್ ಎಲ್ಲಾ ರೀತಿಯಂತ ಒಂದು ಅಪರ್ಚುನಿಟಿ ನೀವು ಬೆಳ್ಕೋಬೇಕಾದ್ರೆ ವಿ ಕಮ್ ಅಪ್ ವಿತ್ ಅ ಕೈಂಡ್ ಆಫ್ ಒಂದು ಕೂಪನ್ ಕೋಡ್ಸ್ ಅನ್ನ ಕೊಡ್ತಾ ಇದ್ವಿ. ನನ್ನ ಹೆಸರು ಮುನಿರಾಜು ಸರ್ ಅಂತ. ಐ ಆಮ್ ಹ್ಯಾಂಡ್ಲಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಐ ವಾಸ್ ಗುಡ್ ಅಟ್ ಆಲ್ ದ ಸಬ್ಜೆಕ್ಟ್ಸ್. ಐ ವಾಸ್ ಅ ಚೀಫ್ ಮೆಂಟರ್ ಅಂಡ್ ಫ್ಯಾಕಲ್ಟಿ. ಓಕೆ, ಸೊ ನಂದು ಒಂದು ಕೋಡ್ ಅನ್ನ ನಿಮ್ಗೆ ಕೊಡ್ತೀವಿ. ಆ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಗೆ 20% ಡಿಸ್ಕೌಂಟ್ ಸಿಗುತ್ತೆ. ಏನಪ್ಪ ನನ್ನ ಕೋಡ್ ಅಂತಂದ್ರೆ ಲಾ ಎಕ್ಸ್ ರಾಜು 20 ಅಂತ. ಈ ಒಂದು ಕೂಪನ್ ಕೋಡ್ ಅನ್ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ನಿಮ್ಗೆ 20% ಆ ಟೋಟಲ್ ಅಮೌಂಟ್ ಏನಿದೆ ನಿಮ್ಗೆ ಡೈರೆಕ್ಟ್ ಆಗಿ ಸಿಗುತ್ತೆ. ಈ ಒಂದು ಆಪ್ ಅಲ್ಲಿ ನಿಮ್ಗೆ ಇಯರ್ಲಿ ಮತ್ತೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ನನ್ನ ಒಂದು ಸಜೆಷನ್ ನಿಮ್ಗೆ ತುಂಬಾ ಲಾಂಗ್ ಟೈಮ್ ಅಲ್ಲಿ ಒಂದು ಕಡಿಮೆ ಅಮೌಂಟ್ ಅಲ್ಲಿ, ವೆರಿ ಅಫೋರ್ಡಬಲ್ ಅಮೌಂಟ್ ಅಲ್ಲಿ ಯು ವಿಲ್ ಗೆಟ್ ಆಲ್ ದ ಬೆನಿಫಿಟ್ಸ್. ಐ ಹೋಪ್ this will be very useful for all the aspirants who are preparing for like UPSC, KPSC and other central government jobs. Thank you so much. Make use of this. Thank you so much.